ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 1000 ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಕೇಂದ್ರ ಅಫಿಷಿಯಲ್ ಆಗಿ ನಿಮ್ಮದು ರಿಸಲ್ಟನ್ನು ಅನೌನ್ಸ್ ಮಾಡಿರ್ತಾರೆ. ಯಾವ ಡಿಸ್ಟಿಕ್ಗೆ ಎಷ್ಟು ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆದಿದ್ರು ಆ ಅಭ್ಯರ್ಥಿಗಳದ್ದು ಪ್ರತಿಯೊಬ್ಬರದು ಕೂಡ ಅಫಿಷಿಯಲ್ ಆಗಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಈಗ ಅನೌನ್ಸ್ ಕೂಡ ಮಾಡಿರ್ತಾರೆ. ಸ್ನೇಹಿತರೆ, ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಬಾಗಲಕೋಟೆ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪೈದೊಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅದಕ್ಕಿಂತ ಮೊದಲು ಈಗ ಕಟ್ ಆಫ್ ನೋಡೋಕ್ಕಿಂತ ಮೊದಲು ಇಲ್ಲಿ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಯಾವ ಅಭ್ಯರ್ಥಿಗಳಿಗೆ ಅಥವಾ ಯಾವ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ಗಳು ಇದ್ದು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಒಟ್ಟು ಇರುವ ಪೋಸ್ಟ್ಗಳು 22 ಆಗಿರ್ತವೆ. ಸ್ನೇಹಿತರೆ, ಇಲ್ಲಿ ಮಹಿಳೆಯರಿಗೆ ಅಂತ ಮೀಸಲಿದ್ದ ಪೋಸ್ಟ್ಗಳು 6 ಪೋಸ್ಟ್ಗಳು. ಅದೇ ರೀತಿ ಇಲ್ಲಿ ಸಾಮಾನ್ಯ ವರ್ಗಕ್ಕೆ ಇರುವ ಮಹಿಳೆಯರಿಗೆ ಅಂತ ಇರುವ ಸಾಮಾನ್ಯ ವರ್ಗಕ್ಕೆ ಪೋಸ್ಟ್ಗಳು 3 ಪೋಸ್ಟ್ಗಳು ಆಗಿರ್ತವೆ. ಅದೇ ರೀತಿನ ಪುರುಷ ಅಭ್ಯರ್ಥಿಗಳಿಗೆ ಅಂತ ಇರುವ ಪೋಸ್ಟ್ಗಳು 2 ಪೋಸ್ಟ್ಗಳು ಸಾಮಾನ್ಯ ವರ್ಗಕ್ಕೆ ಇರ್ತವೆ. ಸ್ನೇಹಿತರಲ್ಲಿ ಒಟ್ಟು ಪೋಸ್ಟ್ಗಳು ನೋಡಿದರೆ 22 ಪೋಸ್ಟ್ಗಳು ಇರ್ತವೆ. ಸ್ನೇಹಿತರೆ, ನಮ್ಮ ಕೆಇದವರು ಏನು ಮಾಡಿದ್ದಾರಪ್ಪ ಅಂದರೆ ಮಹಿಳೆಯರದು ಮತ್ತು ಪುರುಷರದು ಒಂದೇ ಚಾರ್ಟ್ನಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಇದು ಈ ರೀತಿ ಮಾಡೋದು ತಪ್ಪಾಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಮಹಿಳೆಯರಿಗೆ ಇರುವ ಪೋಸ್ಟ್ಗಳು 6 ಪೋಸ್ಟ್ಗಳು ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ಆ ಮಹಿಳೆಯರಿಗೆ ಅಂತ ಇರೋ 6 ಪೋಸ್ಟ್ಗಳಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ ಎಷ್ಟು, ಅಂಗವಿಕಲರಿಗೆ ಎಷ್ಟು, ಮಾಜಿ ಸೈನಿಕರಿಗೆ ಎಷ್ಟು, ಕನ್ನಡ ಮಾಧ್ಯಮ ಎಷ್ಟು, ಗ್ರಾಮೀಣ ಎಷ್ಟು, ಈ ರೀತಿ ಡಿವಿಷನನ್ನು ಕೊಡಬೇಕಾಗಿತ್ತು. ನಮ್ಮ ಪೊಲೀಸ್ ಇಲಾಖೆಯವರು ಕೊಟ್ಟಿರ್ತಾರೆ, ನೀವು ನೋಡಿರ್ಬೋದು. ಸಿವಿಲ್ ಪೊಲೀಸ್ಗೆ ಸಂಬಂಧಿಸಿದಂತೆ ಪುರುಷರ ಚಾರ್ಟ್ ಬೇರೆ ಇರುತ್ತೆ, ಮಹಿಳೆಯರದು ಚಾರ್ಟ್ ಬೇರೆ ಇರುತ್ತೆ. ಆದರೆ ಇಲ್ಲಿ ನಮ್ಮ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದ ಕೆಇದವರು ಈ ರೀತಿ ಕೊಟ್ಟಿರ್ತಾರೆ. ಇದರಲ್ಲಿ ಸ್ವಲ್ಪ ಗೊಂದಲ ಕೂಡ ಉಂಟಾಗ್ತದೆ ಕಟ್ ಆಫ್ ಹೇಳಬೇಕಾದ್ರೆ. ಆ ರೀತಿ ಏನು ಪೊಲೀಸ್ ರೀತಿ ಏನಾರ ಕೊಟ್ಟಿದ್ರಪ್ಪ ಅಂದರೆ ಇದನ್ನು ಅಫಿಷಿಯಲಾಗಿ ಒಂದು ಭಾಳ ಆದರೆ 0.25ದಾಗ ನಿಮ್ಮದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಿಸ್ ಆಗ್ತಿತ್ತು. ಅದು ಹೆಚ್ಚರಾಗ್ಬೋದು, ಕಡಿಮೆ ಆಗ್ತಿತ್ತು. ಆದರೆ ಈಗ ನಾವು ಹೇಳಿದ್ರು ಸ್ವಲ್ಪ ವೇರಿಯೇಷನ್ ಕೂಡ ಆಗ್ತದೆ. ಸ್ನೇಹಿತರೆ, ಸಾಮಾನ್ಯ ಜನರಲ್ ವರ್ಗಕ್ಕೆ ಇರುವ ಅಭ್ಯರ್ಥಿಗಳದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಕರೆಕ್ಟಾಗಿರ್ತದೆ. ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಇರ್ತದೆ. ಏನಾದರೂ ವ್ಯತ್ಯಾಸ ಆದರೂ ಸ್ವಲ್ಪ ಮಿಸ್ಟೇಕ್ ಕೂಡ ಆಗಿರ್ತದೆ. ಆದರೆ ಉಳಿದ ಅಭ್ಯರ್ಥಿಗಳು ಏನು ಹೇಳ್ತಾರೆ, ಇಲ್ಲಿ ವರ್ಗಗಳಿಗೆ ಅಥವಾ ಮೀಸಲಾತಿಗೆ ಅನುಗುಣವಾಗಿ 2 ರಿಂದ 3 ಮಾರ್ಕ್ಸುಗಳವರೆಗೆ ನಿಮ್ಮದು ಇಲ್ಲಿ ವೇರಿಯೇಷನ್ ಆಗುವ ಸಾಧ್ಯತೆ ಇರ್ತದೆ. ನಾವು ಎಕ್ಸ್ಪೆಕ್ಟೆಡ್ ಏನು ಕಟ್ ಆಫ್ ಇರ್ತದೆ ಅದರಲ್ಲಿ ವೇರಿಯೇಷನ್ ಆಗುವ ಸಾಧ್ಯತೆ ಇರ್ತದೆ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ನೋಡಿದ ಮಹಿಳಾ ಅಭ್ಯರ್ಥಿಗಳಿಗೆ 3 ಪೋಸ್ಟ್ಗಳು ಅದಾವೆ. ಇದು ಜನರಲಲ್ಲಿ ಹೇಳ್ತಾ ಇದ್ದೆ ನಾನು. ಉಳಿದಿದ್ದರಲ್ಲಿ ಕೂಡ ಇಲ್ಲಿ 2A ವರ್ಗಕ್ಕೆ ಒಂದಿದೆ. ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿಗೆ ಒಂದಿದೆ. ಅದೇ ರೀತಿ ಪರಿಶಿಷ್ಟ ಪಂಗಡಕ್ಕಿದೆ. ಇಲ್ಲಿ 3 ಇದ್ದರೆ ಇನ್ನು ಜನರಲಲ್ಲಿ 3 ಹುದ್ದೆಗಳು ಇರ್ತವೆ. ಸ್ನೇಹಿತರೆ, ಇದಕ್ಕೆ ಜನರಲ್ ಅಥವಾ ಸಾಮಾನ್ಯ ವರ್ಗದಲ್ಲಿರೋ ಪೋಸ್ಟ್ಗಳು ಯಾವ್ಯಾವ ಈ ಅಭ್ಯರ್ಥಿಗೆ ಅಂತೇಳಿ ಮೀಸಲಿರಲ್ಲ. ಇಲ್ಲಿ SC ದವರು ಆಯ್ಕೆ ಆಗ್ಬೋದು, ST ದವರು ಆಗಿರ್ಬೋದು, 2A ದವರು ಆಗ್ಬೋದು, 2B ದವರು ಆಗ್ಬೋದು. ಇಲ್ಲಿ ಯಾರು ಹೆಚ್ಚಿನ ಅಂಕನ ತೆಗೆದುಕೊಂಡಿರ್ತಾರೋ ಅಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಆಯ್ಕೆ ಆಗ್ಬೋದಾಗಿರ್ತದೆ. ಇದು ನಿಮಗೆ ಸ್ಪಷ್ಟನೇ ಇರಲಿ. ಯಾಕಂದ್ರೆ ಮೊದಲನೇ ವಿಡಿಯೋ ಐತಿ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ತಿಳಿಸೋದು ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿ ಯಾವುದೇ ವರ್ಗದ ಅಭ್ಯರ್ಥಿ ಆದರೂ ಕೂಡ ನೀವು ಇಲ್ಲಿ ಜನರಲ್ ಅಥವಾ ಸಾಮಾನ್ಯ ವರ್ಗದಲ್ಲಿ ಆಯ್ಕೆ ಆಗ್ಬೋದು. ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಇಲ್ಲಿ ಜನರಲಲ್ಲಿ ಹೆಚ್ಚಿನ ಅಂಕಗಳನ್ನ ಯಾರು ತೆಗೆದುಕೊಂಡ್ರೆ ಅಂಥ ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಆಗ್ತಾರೆ. ಹಾಗಿದ್ರೆ ಈಗ ಕಟ್ ಆಫ್ ನೋಡೋಣವಾ? ಸ್ನೇಹಿತರೆ, ಈ PDF ಬಂದು ಇದು PDF ಇರ್ತದೆ. ಇದನ್ನು ಬಂದು ನಾವು ಅಂಕಗಳ ಆಧಾರದ ಮೇಲೆ ಹೆಚ್ಚಿನ ಅಂಕಗಳನ್ನು ಯಾರೆಲ್ಲ ತೆಗೆದುಕೊಂಡ್ರೆ ಅದರ ಆಧಾರದ ಮೇಲೆ ಇದನ್ನು ಡಿವಿಷನನ್ನು ಮಾಡ್ಕೊಂಡಿರ್ತೀವಿ. ಅಥವಾ ಹೆಚ್ಚಿನ ಅಂಕದಿಂದ ಕಡಿಮೆ ಅಂಕದವರೆಗೆ ಯಾರೆಲ್ಲ ಮಾರ್ಕ್ಸನ್ನು ತಗೊಂಡಾರ ನಮ್ಮ ಲಿಸ್ಟ್ ಎಲ್ಲಿ ಬರುತ್ತತ್ತೆ ನೋಡಿಕೊಳ್ಳೋಕ್ಕಾಗಿ ಇದನ್ನು ಕ್ರಿಯೇಟ್ ಮಾಡಲಾಗಿರ್ತದೆ. ಇದು ಯಾವುದೇ ರೀತಿ ಅಫಿಷಿಯಲ್ ಆಗಿ ಕೆಇದಿಂದ ಬಂದ PDF ಆಗಿರಲ್ಲ. ಸ್ನೇಹಿತರೆ, ಇಲ್ಲಿ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಒಟ್ಟು ಹೈಯೆಸ್ಟ್ ಅಂಕವನ್ನು ತೆಗೆದುಕೊಂಡ ಅಭ್ಯರ್ಥಿ 146 ಅಂಕಗಳನ್ನು ತೆಗೆದುಕೊಂಡ ಅಭ್ಯರ್ಥಿ ಹೈಯೆಸ್ಟ್ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ 136 ಈ ರೀತಿ ಸ್ಕೋರ್ ಇರ್ತದೆ. ಸ್ನೇಹಿತರೆ, ಆಲ್ರೆಡಿ ಹೇಳಿದೆ ಜನರಲ್ ಕ್ಯಾಟಗರಿದು ಕರೆಕ್ಟಾಗಿ ಮಾಹಿತಿಯನ್ನು ಕೊಡ್ಬೋದು. ಅಥವಾ ಇಲ್ಲಿ ಯಾವುದೇ ರೀತಿ ಮೀಸಲಾತಿ ಇರದೇ ಇರೋ ಈ ಟಾಪ್ದಲ್ಲಿ ಇರ್ತಾರಲ್ಲ ಈ ಅಭ್ಯರ್ಥಿಗಳು ಆಯ್ಕೆ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಸ್ನೇಹಿತರೆ, ಆಲ್ರೆಡಿ ತೆಗೆದುಕೊಂಡಿದ್ದೆ ಸಾಮಾನ್ಯ ವರ್ಗದಲ್ಲಿ 2 ಪುರುಷರು ಇರ್ತಾರೆ. ಇದೇ ರೀತಿನ ಜಾಸ್ತಿನೇ ಇರ್ತಾರೆ. ಯಾಕಂದರೆ ಹೇಳ್ತಾ ಇರೋದು ಹೆಚ್ಚಿಗೆ ಕೇವಲ ಸಾಮಾನ್ಯ ವರ್ಗಕ್ಕೆ ಇರೋದು. ಇಲ್ಲಿ SC ST ದವ್ರದ್ದು ಬೇರೆ ಕಟ್ ಆಫ್ ಇರುತ್ತೆ, STಗೆ ಬೇರೆ ಇರುತ್ತೆ. ಮೀಸಲಾತಿನ ಕನ್ನಡ ಮಾಧ್ಯಮ, ಗ್ರಾಮೀಣ ಈ ರೀತಿ ಏನಿರುತ್ತೆ ಅಲ್ಲಿ ಕಟ್ ಆಫ್ ಕೂಡ ಚೇಂಜ್ ಆಗ್ತಾ ಇರ್ತದೆ. ಸ್ನೇಹಿತರೆ, ಟಾಪ್ 2ದಲ್ಲಿರೋ ಅಭ್ಯರ್ಥಿಗಳು ಇಬ್ಬರು ಕೂಡ ಪುರುಷರಾಗಿರ್ತಾರೆ. ಇದು ನಿಮ್ಗೆ ಗೊತ್ತಿರಲಿ. ಪುರುಷರಾಗಿರ್ತಾರೆ. ಇಬ್ಬರದು ಕೂಡ ಜಾಬ್ 100% ಆಗ್ತದೆ. ಇದು ನಿಮಗೆ ಗೊತ್ತಿರಲಿ. ಇವರೇನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಏನಾದರೂ ಫೇಲ್ ಆದ್ರೆ ಮಾತ್ರ ಇವ್ರದ್ದು ಜಾಬ್ ಹೋಗ್ತದೆ. ನಾವು ಉಳಿದ ಅಭ್ಯರ್ಥಿಗಳದ್ದು ಹೇಳಕತ್ತಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಪುರುಷರಿಗಿಂತ ಸಾಮಾನ್ಯ ವರ್ಗಕ್ಕೆ ಇರೋದು ಇವೆರಡು ಪೋಸ್ಟು ಫಿಕ್ಸ್ ಆಗಿರ್ತಾವೆ. ಇಲ್ಲಿರೋ ಒಟ್ಟು ಪೋಸ್ಟ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, 22 ಪೋಸ್ಟ್ ಇರ್ತಾವೆ ನಮ್ಮ ಬಾಗಲಕೋಟೆಯಲ್ಲಿ. ಇನ್ನು ಅದೇ ರೀತಿ ಮಹಿಳೆಯರಿಗೆ 3 ಪೋಸ್ಟ್ಗಳು ಇದು ಸಾಮಾನ್ಯ ವರ್ಗಕ್ಕೆ. ಹಾಗಿದ್ರೆ ಮಹಿಳೆಯರದು ಎಷ್ಟು ಕಟ್ ಆಫ್ ನಿಂದಿರ್ತದಪ್ಪ ಅಂದರೆ ಇದರಲ್ಲಿ ಹೆಸರು ಕೂಡ ಇದಾವೆ. ಪ್ರತಿಯೊಬ್ಬರದ್ದು ಹೆಸರನ್ನು ತೋರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಈ ರೀತಿ ಇದನ್ನು
ಇದನ್ನು ಮಾಡಿದ್ದು. ಇಲ್ಲಿ ಒಬ್ಬ ಅಭ್ಯರ್ಥಿದು ಮಹಿಳಾ ಅಭ್ಯರ್ಥಿದು 3 ಅಭ್ಯರ್ಥಿಗಳದ್ದು ಹೇಳ್ತಾ ನೋಡಿ 119.75 ಅಂಕಗಳನ್ನು ತೆಗೆದುಕೊಂಡ ಅಭ್ಯರ್ಥಿ ಒಬ್ಬರು ಇರ್ತಾರೆ. ಅವರು ಸಾವಿತ್ರಿ ಅಂತ ಏನಿದೆ ಅವ್ರ ನೇಮು. ಆ ಅಭ್ಯರ್ಥಿದು ಜನರಲ್ ಕ್ಯಾಟಗರಿಯಲ್ಲಿ ಆಗೋ ಸಾಧ್ಯತೆ ಕೂಡ ಇರ್ತದೆ. ಆಲ್ಮೋಸ್ಟ್ ಅವ್ರದ್ದೇ ಈಗ ಹೈಯೆಸ್ಟ್ ಸ್ಕೋರ್ ಅಂತ ಇರೋದಿಲ್ಲಿ ಲೇಡೀಸ್ಗೆ ಸಂಬಂಧಿಸಿದಂತೆ. ಯಾಕಂದರೆ ಲೇಡೀಸ್ಗೆ ಸಂಬಂಧಿಸಿದಂತೆ ಕೆಲವು ಪೋಸ್ಟ್ಗಳನ್ನು ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಸ್ವಲ್ಪ ಗೊಂದಲ ಕೂಡ ಇದೆ ಅದರಲ್ಲಿ. ಆಲ್ರೆಡಿ ತಿಳಿಸಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಹೇಳ್ತಾ ಇರೋದನ್ನು ಜನರಲ್ ಕ್ಯಾಟಗರಿಗೆ 3 ಅಭ್ಯರ್ಥಿಗಳು ಅಂತ ಹೇಳಿ. ಆ 3 ಅಭ್ಯರ್ಥಿ ನೆಕ್ಸ್ಟ್ ಇನ್ನೊಂದು ಸ್ಕೋರ್ ಅಪ್ಪ ಅಂದ್ರೆ 118 ಸ್ಕೋರ್ ಇರ್ತದೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಸ್ಕೋರು 116.50. ಇದರಲ್ಲಿ ನಾನು ಹೇಳ್ತಾ ಇರೋದು ಇದು ಮಹಿಳೆಯರದು ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಯಾಕಂದರೆ ಸ್ವಲ್ಪ ಮಹಿಳೆಯರಿಗಂತೆ ಮೀಸಲಿಟ್ಟ ಒಂದಿಷ್ಟು ಪೋಸ್ಟ್ಗಳದ್ದು, ಆ ಪೋಸ್ಟ್ಗಳನ್ನ ಹೊರತುಪಡಿಸಿ ಉಳಿಕೆದ್ದೆಲ್ಲ ಇರ್ತವೆ. ಸ್ನೇಹಿತರೆ ನೋಡಿದ್ರಲ್ಲ, ಇದು ಬಂದು ಫಿಕ್ಸ್ ಆಗುವ ಜಾಬ್ ಅಂದರೆ ಇಷ್ಟೇ. ನಾ ಹೇಳಿಲ್ಲ ಈ ಅಭ್ಯರ್ಥಿಗಳದ್ದು ಫಿಕ್ಸ್ ಜಾಬ್ ಆಗಿರ್ತದೆ. ಅವ್ರದ್ದು ಹೆಸರು ಕೂಡ ಹೇಳ್ತೀನಿ, ಇಬ್ಬರದ್ದು ನೋಡ್ತಿರ್ಬೋದು. ಇನ್ನೊಬ್ರದ್ದು 118 ಆದ ಅಭ್ಯರ್ಥಿದು ಕಾವ್ಯಶ್ರೀ ಅಂತ ಇದೆ. ಅದೇ ರೀತಿ ಇನ್ನೊಬ್ರದ್ದು 116.50 ಅಂತ ಆಗಿದೆ ಸ್ಕೋರು. ಅವ್ರದ್ದು ಕೂಡ ಸ್ಕೋರ್ ಇರ್ತದೆ. ಈ ಸ್ಕೋರ್ ಲಿಸ್ಟನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕ್ತೀನಿ. ಯಾರೇ ನಮ್ಮ ಇನ್ನೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಹೋಗಿ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಹಾಗಿದ್ದರೆ ಈಗ ಜನರಲ್ ಕ್ಯಾಟಗರಿಗೆ ಸಂಬಂಧಿಸಿದ ಅಭ್ಯರ್ಥಿದು ಹೇಳಿದ್ವಿ. ಇಲ್ಲಿ ಸ್ನೇಹಿತರು ಏನಿದೆ ಇಲ್ಲಿ 136 ಹೈಯೆಸ್ಟ್. ಇವ್ರಿಬ್ಬರನ್ನ ನಾವು ಲೆಕ್ಕಕ್ಕನ್ನು ತೆಗೆದುಬಿಡೋಣ. ಇಲ್ಲಿ ಇವರಿಬ್ಬರನ್ನ ಡಿಲೀಟ್ ಮಾಡ್ಕೊಳ್ಳೋಣ ನಮ್ಮ ಕಟಾಪ್ನಲ್ಲಿ. ಅದೇ ರೀತಿ 3 ಮಂದಿ ಮಹಿಳೆಯರದು ಕೂಡ 5 ಅಭ್ಯರ್ಥಿಗಳನ್ನು ತೆಗಿಬೇಕಾಗ್ತದೆ. ಒಟ್ಟು 7 ಅಭ್ಯರ್ಥಿಗಳು ಹೋಗ್ತಾರೆ. 22 ಪೋಸ್ಟಲ್ಲಿ 7 ಹೋದ್ರೆ 15 ಪೋಸ್ಟ್ಗಳು. 15 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಕಟಾಪ್ ಎಷ್ಟು ನಿಂದಿರ್ತತೆ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಜನರಲ್ ಕ್ಯಾಟಗರಿಗೆ ನಾನು ಹೇಳಿದೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಹೋದ್ರೆ ಈಗ ಇಲ್ಲಿ ಉಳಿದಿರೋದು ಇನ್ನು ಕೇವಲ 2B ಅಭ್ಯರ್ಥಿಗಳು, 2A ಅಭ್ಯರ್ಥಿಗಳು, SC ST ಈ ರೀತಿ ಇರ್ತಾವೆ. ಇಲ್ಲಿ ಕೂಡ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ನಾರ್ಮಲ್ ಆಗಿ 2A ಅಭ್ಯರ್ಥಿಗಳಿಗೆ 330 ಇದು ಲಾಸ್ಟ್ ಆಗ್ಬೋದು. 135-36ವರೆಗೂ ಕೂಡ ಕಟಾಪ್ ನಿಂದ್ರೂ ಸಾಧ್ಯತೆ ಇರ್ತದೆ. ಇಲ್ಲಿದೆ ನೋಡ್ಕೋಬೋದು ನೀವು. ಇಲ್ಲಿ ಯಾವ ವರ್ಗದ ಅಭ್ಯರ್ಥಿ ಅಂತೇಳಿ ತಿಳಿಸಿರಲ್ಲ, ಅದಕ್ಕಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಇಲ್ಲ ಅಂದರೆ ಕರೆಕ್ಟ್ ಈ ಅಭ್ಯರ್ಥಿದ ಕುಂದಿರ್ತದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಕೂಡ ಇರಲ್ಲ, ಮೆಡಿಕಲ್ ಕೂಡ ಇರಲ್ಲ, ಕೇವಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಫೇಲ್ ಆದರಲ್ಲಿ ಮಾತ್ರ ಒಂದು ಅಭ್ಯರ್ಥಿ ಒಬ್ಬರ ಡಿಲೀಟ್ ಆಗ್ತಿರ್ತಾರೆ. ಸ್ನೇಹಿತರೆ ಇನ್ನಿರೋದು 15 ಪೋಸ್ಟ್ಗಳಿಗೆ ಮಾತ್ರ ಪಾಯಿಂಟ್ ಇರ್ತದೆ. ಈ ಪಾಯಿಂಟಲ್ಲಿ ಇಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡವ್ರೆ ಆಯ್ಕೆ ಆಕಾರತ್ತ ನಿಮ್ಮದು ಕಲ್ಪನೆ ಇರ್ಬೋದು. ಇದು ನಿಮ್ಮ ತಪ್ಪು ಕಲ್ಪನೆ. ಯಾಕಪ್ಪ ಅಂದ್ರೆ ಇಲ್ಲಿ ಕಾಸ್ಟ್ಗೆ ಅನುಗುಣವಾಗಿ ಪೋಸ್ಟ್ಗಳು ಬರ್ತಾವೆ. ಇಲ್ಲಿ 136 ತೆಗೆದುಕೊಂಡ ಅಭ್ಯರ್ಥಿ ಕೂಡ ಹೊರಗುಳಿಯೋ ಸಾಧ್ಯತೆ ಇರ್ತದೆ. ಯಾಕಂತ ಹೇಳ್ತೀನಿ ಕೇಳಿ. ಈಗ ಆಲ್ರೆಡಿ ಒಬ್ಬ 136 ಇಲ್ಲಿ ಎರಡಿದೆ. ಈ ಅಭ್ಯರ್ಥಿ 136 ತೆಗೆದುಕೊಂಡಿದ್ದಾರೆ ತಿಳ್ಕೊರಿ. ಇದು ಜನರಲ್ ಕ್ಯಾಟಗರಿಗೆ ಆಯ್ಕೆ ಆಗಿಲ್ಲ ಅಂತ ತಿಳ್ಕೊಂಡು ಅಭ್ಯರ್ಥಿ ಕೇವಲ ಈಗ 2A ಅಲ್ಲಿ ಕೇವಲ ಒಂದೇ ಪೋಸ್ಟ್ ಇದೆ. ಆ ಅಭ್ಯರ್ಥಿ 136.25 ಆಗಿರ್ತದೆ. ಈ ಅಭ್ಯರ್ಥಿಗೆ ಆ ಪೋಸ್ಟ್ ಸಿಕ್ಕಿತ್ತಪ್ಪ ಅಂದ್ರೆ ಆ ಕ್ಯಾಟಗರಿಗೆ ಸಂಬಂಧಿಸಿದ ಇವನು ಪುರುಷ ಇರ್ತಾನೆ, ಇಬ್ಬರದು ಕ್ಯಾಟಗರಿ ಒಂದೇ ಇರ್ತದೆ. 2A ಅಭ್ಯರ್ಥಿಗಳು ಇರ್ತಾರೆ. ಇಲ್ಲಿ ಒಂದೇ ಪೋಸ್ಟ್ ಇತ್ತಂದ್ರೆ ಅಲ್ಲಿ ಒಬ್ಬ ಅಭ್ಯರ್ಥಿ ಒಳಗೆ ಹಾಕೋಣ, ಒಬ್ಬ ಅಭ್ಯರ್ಥಿ ಹೊರಗೆ ಹಾಕ್ತಾನೆ. ಯಾಕಪ್ಪ ಅಂದ್ರೆ ಅಲ್ಲಿ ಜನರಲ್ ಕ್ಯಾಟಗರಿಗೆ ಒಂದೇ ಪೋಸ್ಟ್ ಇದ್ದು ಅಲ್ಲೇ ಆಯ್ಕೆ ಆಗಿದ್ದಂದ್ರೆ ಈ ರೀತಿ ಪ್ರೊಸೆಸ್ ಇರ್ತದೆ. ಇಲ್ಲಿ ನೀವು ಹೆಚ್ಚಿನ ಅಂಕ ತೆಗೆದುಕೊಂಡವರೇ ಆಯ್ಕೆ ಆಯ್ಕಾರಂತ ನಿಮ್ಮದು ಕಲ್ಪನೆ ಇದ್ದರೆ ತಪ್ಪು ಕಲ್ಪನೆ. ಯಾಕಂದರೆ ಇಲ್ಲಿ ಮೀಸಲಾತಿಗೆ ಅನುಗುಣವಾಗಿ ನಿಮ್ಮದು ಕಟಾಪ್ ಕೂಡ ಎಕ್ಸ್ಚೇಂಜ್ ಆಗ್ತಿರ್ತದೆ. ಸ್ನೇಹಿತರಲ್ಲಿ ನಾ ಆಲ್ರೆಡಿ ಹೇಳಿದೆ 2Aಗೆ 130ವರೆಗೆ ಅಂದರೆ 130ರಿಂದ 136ರವರೆಗೂ ಕೂಡ ನಿಂದಿರುವ ಸಾಧ್ಯತೆ ಇರ್ತದೆ. ಅದೇ ರೀತಿನ 2Bಗೂ ಕೂಡ ಅಷ್ಟೇ 125 ಅಥವಾ 128ರವರೆಗೂ ಕೂಡ ಕಟಾಪ್ ನಿಂದಿರುವ ಸಾಧ್ಯತೆ ಇದೆ. ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳೋದಂದ್ರೆ ಎಲ್ಲ ಕ್ಯಾಟಗರಿಗೂ ಹೇಳೋದಾದರೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬಾಗಲಕೋಟೆಯಲ್ಲಿ 125ಕ್ಕಿಂತ ಹೆಚ್ಚಿನ ಅಂಕನ ತೆಗೆದುಕೊಂಡವರು ಆಯ್ಕೆಯಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು 90%. ಇನ್ನು 10% ಏನಿದೆ ಅಲ್ಲ 115ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ ಅಭ್ಯರ್ಥಿಗಳು ಆಯ್ಕೆಯಾಗುವ ಸಾಧ್ಯತೆ ಇರ್ತದೆ. ಸ್ನೇಹಿತರೆ ನಾವಿಲ್ಲಿ ಎಲ್ಲ ಇಲ್ಲಿ ನಿಮ್ಗೆ ಸ್ಪಷ್ಟವಾಗಿ ನಿಮ್ಮ ಕಣ್ಣು ಮುಂದನ್ನು ತೋರಿಸಿದ್ದು ಯಾವ ರೀತಿ ಆಯ್ಕೆ ವಿಧಾನ ಅಂತೇಳಿ. ಇದನ್ನು ಹೊರತುಪಡಿಸಿ ಏನಾದರೂ ಬದಲಾವಣೆ ಆದರೂ ಕೂಡ 0.25 ಅಥವಾ 0.50 ಒಳಗೆ ನಿಮ್ಮದು ವ್ಯತ್ಯಾಸ ಆಗುವ ಸಾಧ್ಯತೆ ಇರ್ತದೆ. ಅದೇ ರೀತಿನ ಈಗ ಕಟಾಪಿಗೆ ಮೀಸಲಾತಿಗೆ ಅನುಗುಣವಾಗಿ ನಾವು ಹೇಳಿರೋ ಕಟಾಪನ್ನು ಹೊರತುಪಡಿಸಿ ಬಾಳಿದ್ರೆ 2ರಿಂದ 3 ಅಂಕಗಳನ್ನು ವ್ಯತ್ಯಾಸ ಆಗ್ಬೋದು. ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿ ಇದೇ ರೀತಿ ನಿಮಗೆ ಬೇರೆ ಡಿಸ್ಟ್ರಿಕ್ದು ಕೂಡ ಎಕ್ಸ್ಪೆಕ್ಟೆಡ್ ಕಟಾಪ್ ಏನಾದರೂ ಬೇಕಾಗಿತ್ತಂದ್ರೆ ಆದಷ್ಟು ನಮಗೆ ಕಮೆಂಟ್ ಮೂಲಕ ಎಸ್ ಅಂತ ಹೇಳಿ ನಾವು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅದ್ರ ಜೊತೆಗೆ ಎಸ್ರ ಜೊತೆಗೆ ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ಅಂತ ಹೇಳಿ ಅದರದ್ದು ಸಂಬಂಧಿಸಿದಂತೆ ಕಟಾಪನ್ನು ವಿಡಿಯೋ ಮಾಡ್ತೀವಿ. ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.